ಅವರು ಸ್ವಂತ ಬಡವರೇನಲ್ಲ, ಸ್ವಂತ ಬಡವರು ಹೆಂಗಿರ್ತಾರೆ ಅಂತ ನಾನು ನೋಡಿದೀನಿ ಅನ್ನೋ ಒಂದು ಹೇಳಿಕೆ ಕೊಟ್ಟವ್ರೆ. ಅದು ನಾವು ಸುಧಾ ನೋಡಿದೀವಿ. ಸ್ವಂತ ಬಡವರು ಹೆಂಗಿರ್ತಾರೆ ಅಂತಂದ್ರೆ ಅವ್ರ ಪ್ರಕಾರ ದೇವಸ್ಥಾನ ಮುಂದೆಲಿ ಬೇಡ್ಕೊಂಡು ಅಥವಾ ಇದೋ ಕೂತಿರ್ತಾರೆ ಅಂತ ಅವರು ಒಂದು ಮಿಡಲ್ ಕ್ಲಾಸ್ ನ ಬಂದು ಅವರು ಸರ್ ಅವ್ರಿರೋ ಲೆವೆಲ್ಗೂ ನಾವಿರೋ ಲೆವೆಲ್ಗೂ ಬಡವರು ಅಂದ್ರೆ ನಮ್ಮ ಪ್ರಕಾರ ನಾವೇ ಅನ್ಕೊಂತೀವಿ ಸರ್. ನಮ್ಮ ಜನಗಳಿಗೆ ಅನ್ಸೈತೆ ಸರ್ ಇವನು ಬಡವ್ರ ಹುಡುಗ, ರೈತರ ಮಗ ಅಂತ. ಬಡವ್ರ ಹುಡುಗ ಅಂತಾನು ಯಾರು ಏನು ಇದ್ ಮಾಡಿಲ್ಲ ಸರ್. ಟ್ಯಾಲೆಂಟ್ ಇತ್ತು, ಬೆಳೆದವನೇ ಸರ್. ಅವನಿಗೆ ಮೀಟರ್ ಇತ್ತು, ಲಡಾಯಿಸವನೇ ಅಷ್ಟೇ ಹೇಳೋದು ಅಶ್ವಿನಿ ಅವ್ರಿಗೆ. ದಯವಿಟ್ಟು ಸೋತಂತ ನಿಮ್ಗೂ ಬೇಜಾರಿರ್ತದೆ, ಆ ಬೇಜಾರನ್ನ ಬೇರೆ ರೀತಿ ವ್ಯಕ್ತಿಪಡಿಸಿ ಅದ್ಬಿಟ್ಟು ವೇಷ ಪಾಶ ಅಂತ ಯಾವ ನ್ಯೂಸ್ ಅಲ್ಲೂ ಹೇಳಿಕೆಗಳನ್ನ ಕೊಡಬಾರ್ದು ಅಂತ ಇದ್ ಮಾಡ್ತೀವಿ ಸರ್. ಅವ್ನು ಇದು ಮಂಡ್ಯ 5 ಕನ್ನಡದ ಕಂದ ಗಿಲ್ಲಿ ನಟ ಹೇಳ್ಬೇಕು ಅಂದ್ರೆ ಆ ಬಿಗ್ ಬಾಸ್ ಮನೇಲಿ ಸರ್ ಅತಿ ಹೆಚ್ಚು ಇಂಗ್ಲಿಷ್ ಬಳಸಿದ್ದು ಕನ್ನಡ ಪರ ಹೋರಾಟಗಾರ್ತಿ ಆದಂತ ಅಶ್ವಿನಿ ಅವರೇ ಸರ್. ಅತಿ ಹೆಚ್ಚು ಕನ್ನಡ ಪದನ ಬಳಸಿ ಕನ್ನಡನ ಮೆರೆಸಿದ್ದು ಅಂದ್ರೆ ನಮ್ಮ ಗಿಲ್ಲಿ ನಟ ಒಬ್ಬರೇ ಸರ್. ಅದರಿಂದನೇ ಅವರು ಕನ್ನಡಕ್ಕೆ ಗಿಲ್ಲಿ ನಟಿಗೆ ನೋಡಿದ್ರಲ್ಲ ವೀಕ್ಷಕರ, ಇದಿಷ್ಟು ಗಿಲ್ಲಿ ಫ್ಯಾನ್ಸ್ ನ ಮಾತಾಗಿತ್ತು. ಎಲ್ಲೆಲ್ಲೂ ಗಿಲ್ಲಿ 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 ಎಂಬ ಹರ್ಷೋದ್ಗಾರ. ಈಗಾಗಲೇ ಅವರ ಫ್ಯಾನ್ಸ್ ಕಾದು ಕುಳಿದಿದ್ದಾರೆ. ಎಷ್ಟೊತ್ತೇ ಆದ್ರೂ ಸಹಿತ ಇವತ್ತು ಗಿಲ್ಲಿನ ನೋಡಿನೇ ಈ ಜಾಗದಿಂದ ಕಾಲ್ ಕೆದರೋದು ಅಂತಿದ್ದಾರೆ. ಸೊ ಇದಾಗಿತ್ತು ಈ ಹೊತ್ತಿನ ಗಿಲ್ಲಿಯ ಫ್ಯಾನ್ಸ್ ನ ಮಾತು. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆ ನಾನು ನಿಮ್ಮ ಕಾರ್ತಿಕ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಸೊ ಇನ್ನ ಬಿಗ್ ಬಾಸ್ 12ರ ಗ್ರ್ಯಾಂಡ್ ಫಿನಾಲೆಯಲ್ಲಿ ನಮ್ಮ ಗಿಲ್ಲಿ ನಟ ಟ್ರೋಫಿಯನ್ನ ಎತ್ತಿ ಹಿಡಿದು ಈಗಾಗಲೇ $1 ಲಕ್ಷ ತನ್ನದಾಗಿಸಿಕೊಂಡಿದ್ದಾರೆ. ಈಗಾಗಲೇ ಗಿಲ್ಲಿ ಅವರು ಬರ್ಮಾಡ್ಕೊಳ್ಳಿಕ್ಕೆ ಸಾಕಷ್ಟು ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದ್ದಾರೆ. ಇನ್ನ ಅವರ ಮಹಿಳಾ ಅಭಿಮಾನಿಗಳು ಗಿಲ್ಲಿ ಬಗ್ಗೆ ಏನ್ ಹೇಳ್ತಾರೆ, ಗಿಲ್ಲಿ ಈಗಾಗಲೇ ಬಿಗ್ ಬಾಸ್ ಕಪ್ ಹೊಡೆದಿರೋ ಬಗ್ಗೆ ಅವ್ರಿಗೆ ಎಷ್ಟು ಖುಷಿ ಆಗಿದೆ ಅನ್ನೋದನ್ನ ಅವ್ರ ಹತ್ರನೇ ತಿಳಿತಾ ಹೋಗೋಣ ಬನ್ನಿ. ಮೇಡಮ್ ನಮಸ್ತೆ, ಹೇಗೆ ಅನಿಸ್ತಾ ಇದೆ ಗಿಲ್ಲಿ ಕಪ್ ಗೆದ್ದಿದ್ದಾರೆ ಈ ಸಂದರ್ಭದಲ್ಲಿ? ಗಿಲ್ಲಿ ತುಂಬಾ ಖುಷಿ ಆಯ್ತಿದೆ. ಅದರಲ್ಲೂ ನಮ್ಮ ಮಳವಳ್ಳಿ ಅವನು ಗೆದ್ದಿರೋದೊಂದು ಇನ್ನೂ ತುಂಬಾ ಖುಷಿ ಆಗ್ತಾ ಇದೆ. ಮತ್ತೆ ಅಲ್ಲಿ ಚೆನ್ನಾಗಿ ಆಟ ಆಡ್ತಾ ಇದ್ದಾನೆ, ಚೆನ್ನಾಗಿ ಆಟ ಆಡಿ ಗೆದ್ದಿದ್ದಾನೆ. ಅದರಿಂದ ತುಂಬಾ ಖುಷಿ ಆಗ್ತಿದೆ. ಕಾವ್ಯ ಮತ್ತೆ ಗಿಲ್ಲಿ ಕಾಂಬಿನೇಷನ್ ಬಗ್ಗೆ ಮಾತಾಡೋದು ಆ ತರ ಏನಿಲ್ಲ, ಅವ್ರ ಫ್ರೆಂಡ್ಶಿಪ್ ಇಂದ ಜೊತೆಗೂ ಒಟ್ಟಿಗೆ ಒಳಗಡೆ ಹೋಗಿದ್ದಾರೆ. ಮತ್ತೆ ಫ್ರೆಂಡ್ಶಿಪ್ ಇಂದ ಚೆನ್ನಾಗಿ ಆಟನೂ ಆಡಿದ್ದಾರೆ. ನಿಮ್ಮ ಊರಿನ ಸೊಸೆ ಮಾಡ್ಕೊಳ್ಳೋಕೆ ರೆಡಿ ಇದ್ದೀರಾ ಕಾವ್ಯನ? ಅವ್ರು ಒಪ್ಕೊಂಡ್ರೆ, ಅವ್ರ ಅಪ್ಪ ಅಮ್ಮ ಒಪ್ಕೊಂಡ್ರೆ ಮಾಡ್ಕೋತಾರೆ. ತಮ್ಮ ನಮ್ನೆಲ್ಲ ಕೇಳೋದು, ಅವ್ರ ಅಪ್ಪ ಅಮ್ಮ ಒಪ್ಕೊಂಡ್ರೆ ಮಾಡ್ಕೋಬಹುದು. ಗಿಲ್ಲಿ ನೋಡ್ತಿದ್ವಿ. ಅವಂದು ಅಂದ್ರೆ ಅವಂದೆಲ್ಲ ಟಾಸ್ಕ್ ಇಷ್ಟ ಆಯ್ತದೆ. ಬಟ್ ನೀವು ಅವ್ರ ಜಗಳ ಆಡೋದೇ ಒಂದು ಖುಷಿ ಇರ್ತಿತ್ತು, ಚೆನ್ನಾಗಿತ್ತು ಅವ್ರ ಜಗಳ ಆಡೋದು. ಮಾತಾಡಿತ್ತು ಮಹಿಳಾ ಅಭಿಮಾನಿಯ ಮಾತು. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆ ನಾನು ನಿಮ್ಮ ಕಾರ್ತಿಕ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.